ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಣ ಕೊಬ್ಬರಿಯಿಂದ ಮತ್ತು ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ತುಪ್ಪ ಹಾಕಿ ರುಚಿಕರವಾಗಿ ತುಂಬ ಸರಳವಾಗಿ ಆರೋಗ್ಯಕರವಾಗಿ ಮಾಡುವ ಸಿಹಿ ಎಲ್ಲರಿಗೂ ಇಷ್ಟವಾಗುವಂಥ ಕೊಬ್ಬರಿ ಖಾರ ಮಾಡಾಕತ್ತೀನಿ. ಇದು ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡುವ ಟ್ರೆಡಿಷ್ನಲ್ ಸಿಹಿ ತಿಂಡಿ ಅಂತಲೂ ಹೇಳ್ಬೋದು. ನೋಡ್ರಿ, ಈ ಥರ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದೊಡ್ಡವರಿಂದ ಹಿಡಿದು ಸಣ್ಣವ್ರವರೆಗೂ ತಿನ್ಬೋದು. ನೋಡ್ರಿ, ಕಾಲು ಕೆ ಜಿ ಕೊಬ್ಬರಿ ತೊಗೊಂಡು ಇಟ್ಕೊಂಡೀನಿ. ಅದಕ್ಕೆ ಕಾಲು ಕೆ ಜಿ ಕೊಬ್ಬರಿಗೆ ಸಿಹಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಬೆಲ್ಲ ಹಾಕ್ಕೋಬೋದು. ನಾನು ಇವನ್ನೆಲ್ಲ ಹೆಚ್ಚಿ ಇಟ್ಕೊಳಕತ್ತೀನಿ. ನೋಡ್ರಿ, ಹಳ್ಳಿ ಸೈಡು ಜಾಸ್ತಿ ಮಾಡ್ತಾರೆ. ನೋಡ್ರಿ, ನಾನು ಉತ್ತತ್ತಿನ ಅದು ಅಷ್ಟೇ ಕಾಲು ಕೆ ಜಿ, ಇದು ಕಾಲು ಕೆ ಜಿ ಉತ್ತತ್ತಿ ಎರಡನ್ನೂ ಒಂದೇ ಸಮ ತಗೊಂಡು ಇಟ್ಕೊಳ್ಳೋಣ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳೋಣ. ನೋಡ್ರಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಉತ್ತತ್ತಿನ ಈ ಥರ ಬಿಡಿಸಿ ಇಟ್ಕೊಂಡೀನಿ. ಇವನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕ್ರಿ. ಬೆಲ್ಲ, ಉತ್ತತ್ತಿ, ಒಣ ಕೊಬ್ಬರಿನ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಬೆಲ್ಲನ ಸಣ್ಣದಾಗಿ ಜಜ್ಕೊಂಡು ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ಈಗ ನೋಡಿರಿ, ನಾನು ಮಿಕ್ಸ್ ಮಾಡಿ ಹಾಕ್ಕೊಂಡು ಇಟ್ಕೊಂಡೀನಿ. ಮಿಕ್ಸಿ ಮಾಡೋದು ತೋರಿಸ್ಲಿಲ್ಲ. ನೋಡಿರಿ, ಈ ಥರ ಬಂದ್ರೆ ಸಾಕು. ಸಣ್ಣದಾಗಿ ಈ ಸಿಹಿ ಕೊಬ್ಬರಿ ತಿನ್ನೋದ್ರಿಂದ ದೇಹಕ್ಕೆ ಶಕ್ತಿ ಸಿಗ್ತತಿ. ಬೆಲ್ಲ ಇರೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳು ದೊಡ್ಡವರವರೆಗೂ ತನಕನೂ ಇದನ್ನು ತಿನ್ಬೋದು. ನೋಡ್ರಿ, ಸ್ವಲ್ಪ ತುಪ್ಪ, ಗೋಡಂಬಿ, ದ್ರಾಕ್ಷಿ ಇವನ್ನೆಲ್ಲನೂ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಇದೆಲ್ಲ ಹುರ್ಕೊಂಡಾದ್ಮೇಲೆ ನಾನೇನು ಮಾಡ್ತೇನೆ ಅಂದರೆ ಅದನ್ನು ಸ್ವಲ್ಪ ಆರಲು ಬಿಡ್ತೀನಿ. ಸ್ವಲ್ಪ ಆರಲು ಬಿಟ್ಟಾದ್ಮೇಲೆ ನಾವು ಸಣ್ಣಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಕೊಬ್ಬರಿ, ಖಾರ, ಬೆಲ್ಲ ಅದನ್ನೆಲ್ಲನೂ ಅದಕ್ಕೆ ಹಾಕ್ಕೊಳ್ಳೋಣ. ನಿಮ್ಮ ಮನೇಲಿ ಇದೇ ಥರ ಮಾಡಿದರೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಯಾವ ಥರ ಬಂದೈತಿ ಅಂತ ಹೇಳಿ. ನಾನಂತರೂ ಇಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಸಾಮಗ್ರಿ ಏನೈತೆ ತಗೊಂಡು ಅಷ್ಟರಲ್ಲೇ ಮಾಡೀನಿ. ಇದು ಹಳ್ಳಿ ಸೈಡ್ ಜಾಸ್ತಿ ಮಾಡ್ತಾರೆ. ನೋಡ್ರಿ, ಈ ಥರ ಮಾಡಾಕತ್ತೀನಿ. ಅದನ್ನ ಉಂಡೆ ಕಟ್ಟಿಡ್ಬೇಕು. ಇಲ್ಲ ಹಾಗೆ ತಿನ್ಬೋದು, ಉಂಡಿನಾರ ಕಟ್ಬೋದು. ಸಣ್ಣ ಹುಡ್ರಿಗೆ ಕೈಯಾಗ ಕೊಟ್ಟೆ ಅಂದ್ರೆ ಆಟ ಆಡ್ಕೊಂತ ತಿಂತಾರಂತ ಹೇಳಿ ಅದನ್ನೇನೆಲ್ಲ ಸ್ವಲ್ಪ ಮಿಕ್ಸಿ ಮಾಡಿ ಸ್ವಲ್ಪ ಉಂಡೆ ಕಟ್ಟಿಡುತ್ತೆ. ಸ್ವಲ್ಪ ತೆಗೆದು ಹಂಗೆ ಇಟ್ಟನಿ. ನೋಡ್ರಿ, ಈ ಥರ ಉಂಡೆ ಕಟ್ಬೇಕು. ಬೆಲ್ಲದಾಗ ಕಬ್ಬಿನಾಂಶ ಇರೋದ್ರಿಂದ ಬೆಲ್ಲ ಜಾಸ್ತಿ ತಿನ್ಬೇಕು. ಎಲ್ಲದರಲ್ಲಿ ಕಬ್ಬಿನಾಂಶ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ನೋಡ್ರಿ, ಈ ಥರ ಉಂಡೆ ಮಾಡಿ ಇಡಾಕತ್ತೀನಿ. ನೋಡ್ರಿ, ಈ ಥರ ಉಂಡೆ ಮಾಡಿ ರೆಡಿ ಆಯ್ತು. ಇಷ್ಟು ರೆಡಿ ಮಾಡಿ ಡೆಕೋರೇಷನ್ ಮಾಡಿದೆ. ಈ ಥರ ಚೆನ್ನಾಗಿ ಕಾಣ್ತೈತಿ. ಚೆನ್ನಾಗಿ ಕಾಣೋದಷ್ಟೇ ಅಲ್ಲ, ರುಚಿಕರವಾಗಿ ಟೇಸ್ಟಿಯಾಗಿರ್ತೈತಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.